ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದೇ ಆಡಳಿತವಿರುವಂತಹ ಸರ್ಕಾರದ ವಿರುದ್ಧ ಯಾವುದಾದ್ರೂ ಭ್ರಷ್ಟಾಚಾರದ ಆರೋಪ ಬಂದಾಗ ಅದು ವಿರೋಧ ಪಕ್ಷಗಳಿಗೆ ಮೃಷ್ಟಾನ್ನ ಭೋಜನ ಆಗಿದೆ. ಈಗ ಮೂಡಾ ಹಗರಣ ಏನಾಯ್ತೋ ಏನಾಗಿಲ್ವೋ ಅದು ವಿಚಾರ ಬೇರೆ. ಆದ್ರೆ ಅದು ಹೋದಂತ ರೀತಿ ಇದೆಯಲ್ಲ, ಅದು ಬಿಜೆಪಿ ಅದನ್ನು ಹೋರಾಟ ಮಾಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಸ್ಥಳೀಯ ಹೋರಾಟಗಾರರು ಯಾವೆಲ್ಲ ರೀತಿಯಲ್ಲಿ ಹೋರಾಟ ಮಾಡಿದ್ರು, ನಂತರ ಅದು ರಾಜಭವನಕ್ಕೆ ಹೇಗೆ ತಲುಪಿತು, ಬಹಳ ದೊಡ್ಡ ಹಂಗಾಮ ಆಯಿತು ಅಂತ ಅನೇಕ ಘಟನಾವಳಿಗಳು ಬಂತು. ವಾಲ್ಮೀಕಿ ಹಗರಣದಲ್ಲಿ ಕೂಡ ಏನಾದರೂ ಮಾಡಬಹುದಾಗಿತ್ತು, ಏನೂ ಆಗಲಿಲ್ಲ. ಇದೀಗ 15,568 ಕೋಟಿ ರೂಪಾಯಿಯ ಒಂದು ದೊಡ್ಡ ಸ್ಕ್ಯಾಮ್ ಇಂಧನ ಇಲಾಖೆಯಲ್ಲಿ ಬರ್ತಾ ಇದೆ. ಅದು ಕೂಡ ಜಾರ್ಜ್ ಅದರಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಅವರ ಇಲಾಖೆಗೆ ಸಂಬಂಧಪಟ್ಟದ್ದು. ಇದನ್ನ ಅಶ್ವಥ್ ನಾರಾಯಣ್ ಬಹಳ ದೊಡ್ಡದಾಗಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ 1 ಲಕ್ಷ ಸ್ಮಾರ್ಟ್ ಮೀಟರ್ ಸಾಕು, ನೀವು 10 ಲಕ್ಷ ಹಾಕಿದ್ದೀರಿ, 900 ರೂಪಾಯಿ ನೀವು ಖರೀದಿ ಮಾಡಬೇಕಾಗಿತ್ತು, ಆದ್ರೆ 9,000 ರೂಪಾಯಿ ಖರೀದಿ ಮಾಡ್ತಾ ಇದ್ದೀರಿ. ಹಾಗಾಗಿ 15,568 ಕೋಟಿ ರೂಪಾಯಿ ನಷ್ಟ, ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಸರ್ಕಾರ ಆಗಿದೆ, ನೀವು ಈ ಆರೋಪವನ್ನು ಮಾಡಿದ ನಂತರ ಅದನ್ನು ಕೊನೆ ತನಕ ತೆಗೆದುಕೊಂಡು ಹೋಗಿ. ಯಾವಾಗ ಸಿದ್ದರಾಮಯ್ಯನವರು ಏನು ತೋಳು ತಟ್ಟಿಬಿಟ್ಟು ಬಳ್ಳಾರಿಗೆ ಹೋದ್ರು, ಅಲ್ಲಿ 1 ಲಕ್ಷ ಕೋಟಿ ಲೋಟಿ ಆಗಿದೆ ಅಂತ ಹೇಳಿದ್ರು. 1 ಲಕ್ಷ ಕೋಟಿ ಏನು ಬರಲಿಲ್ಲ, ಆದ್ರೆ ಸರ್ಕಾರ ಪತನಗೊಳಿಸಿ ಇನ್ನೊಂದು ಸರ್ಕಾರ ಅಥವಾ ಸಿದ್ದರಾಮಯ್ಯ ಸರ್ಕಾರ ಬರೋದ್ರಲ್ಲಿ ಯಶಸ್ವಿ ಆದ್ರು. ಹೋರಾಟ ಅಂದ್ರೆ ಹಂಗಿರ್ಬೇಕು, ಅದರಲ್ಲಿ ಸಕ್ಸಸ್ ಆಯ್ತಾ ಮತ್ತೊಂದಾಯ್ತು, ಅಥವಾ 1 ಲಕ್ಷ ಕೋಟಿ ವಾಪಸ್ ಬಂತ ಇಲ್ಲೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರಂತೂ ಮುಖ್ಯಮಂತ್ರಿ ಆದ್ರು. ಇದೀಗ ಬಿಜೆಪಿಗೆ ಅತಿ ದೊಡ್ಡದಾದಂತ ಒಂದು ಅವಕಾಶ ಸಿಕ್ಕಿದೆ. ಯಾವ ರೀತಿ ಎನ್ಕೇಶ್ ಮಾಡ್ಕೋತಾರೆ ಗೊತ್ತಿಲ್ಲ. ಅಷ್ಟಕ್ಕೂ ಈ ಹಗರಣ ಏನು, ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಹಗರಣ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿ ಮಾಜಿ ಮಂತ್ರಿ ಬಿ ನಾಗೇಂದ್ರ ಕಂಬಿ ಎಣಿಸಿ ಬಂತು. ಇದೀಗ ಸಿದ್ದು ಆಪ್ತ ಸಚಿವ ಕೆಜೆ ಜಾರ್ಜ್ ನಿರ್ವಹಿಸ್ತಾ ಇರುವಂತಹ ಇಂಧನ ಇಲಾಖೆಯಲ್ಲಿ ಹಗರಣ ನಡೆದಿದೆಯಂತೆ. ಅದು ಕೂಡ ಬರೋಬ್ಬರಿ 15,568 ಕೋಟಿ ಮೊತ್ತದ್ದು. ಇದು ಕರ್ನಾಟಕ ಕಂಡ ಅತಿ ದೊಡ್ಡ ಹಗರಣ. ಬೆಸ್ಕಾಂ ಸೇರಿ ಎಲ್ಲಾ ಎಸ್ಕಾಂಗಳ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ 15,568 ಕೋಟಿ ಮೊತ್ತದ ಹಗರಣ ಆಗಿದೆ. ಇದು ರಾಜ್ಯದ ದೊಡ್ಡ ಹಗರಣ ಅಂತ ಶಾಸಕ ಅಶ್ವಥ್ ನಾರಾಯಣ್ ಬಾಂಬ್ ಸಿಡಿಸಿದ್ದಾರೆ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ನಡೆದಿದೆಯಂತೆ. ಟೆಂಡರ್ನಲ್ಲಿ 15,568 ಕೋಟಿ ಹಗರಣ ಆಗಿದೆ. ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅಳವಡಿಸಲಾಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ನಡೆಸಲಾಗಿದೆ ಎಂದು ಮಾಜಿ ಸಚಿವ ಡಾ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಕಾರ 1 ಲಕ್ಷ ಸ್ಮಾರ್ಟ್ ಮೀಟರ್ ಕಡ್ಡಾಯ ಸಾಕು, ಆದರೆ ರಾಜ್ಯ ಸರ್ಕಾರ 10 ಲಕ್ಷ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿದೆ. ಸ್ಮಾರ್ಟ್ ಮೀಟರ್ಗಳನ್ನು ಮೊದಲು ವಿದ್ಯುತ್ ಫೀಡರ್ಗಳಲ್ಲಿ ಅಳವಡಿಸಬೇಕು, ನಂತರ ಹಳೆಯ ಗ್ರಾಹಕರ ಮನೆಗಳಿಗೆ ಅಳವಡಿಕೆ ಮಾಡಬೇಕು, ಬಳಿಕ ಹೊಸ ಗ್ರಾಹಕರಿಗೆ ಅಳವಡಿಸಬೇಕು. ಈ ಹಂತಗಳನ್ನು ಅನುಸರಿಸದೆ ಏಕಾಏಕಿ ಹೊಸ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುತ್ತಿದ್ದಾರೆ. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಂನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ಪ್ರಕ್ರಿಯೆಯಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುತ್ತದೆ. ಇದು ಸೈಜ್ ಗಾತ್ರ ದೊಡ್ಡದಿದೆ. ಬಿಜೆಪಿಗರದ್ದು 40% ಸರ್ಕಾರ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಕೂಡ ಲೂಟಿಗೆ ನಿಂತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದೇ ಆಡಳಿತವಿರುವಂತಹ ಸರ್ಕಾರದ ವಿರುದ್ಧ ಯಾವುದಾದ್ರೂ ಭ್ರಷ್ಟಾಚಾರದ ಆರೋಪ ಬಂದಾಗ ಅದು ವಿರೋಧ ಪಕ್ಷಗಳಿಗೆ ಮೃಷ್ಟಾನ್ನ ಭೋಜನ ಆಗಿದೆ. ಈಗ ಮೂಡಾ ಹಗರಣ ಏನಾಯ್ತೋ ಏನಾಗಿಲ್ವೋ ಅದು ವಿಚಾರ ಬೇರೆ. ಆದ್ರೆ ಅದು ಹೋದಂತ ರೀತಿ ಇದೆಯಲ್ಲ, ಅದು ಬಿಜೆಪಿ ಅದನ್ನು ಹೋರಾಟ ಮಾಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಸ್ಥಳೀಯ ಹೋರಾಟಗಾರರು ಯಾವೆಲ್ಲ ರೀತಿಯಲ್ಲಿ ಹೋರಾಟ ಮಾಡಿದ್ರು, ನಂತರ ಅದು ರಾಜಭವನಕ್ಕೆ ಹೇಗೆ ತಲುಪಿತು, ಬಹಳ ದೊಡ್ಡ ಹಂಗಾಮ ಆಯಿತು ಅಂತ ಅನೇಕ ಘಟನಾವಳಿಗಳು ಬಂತು. ವಾಲ್ಮೀಕಿ ಹಗರಣದಲ್ಲಿ ಕೂಡ ಏನಾದರೂ ಮಾಡಬಹುದಾಗಿತ್ತು, ಏನೂ ಆಗಲಿಲ್ಲ. ಇದೀಗ 15,568 ಕೋಟಿ ರೂಪಾಯಿಯ ಒಂದು ದೊಡ್ಡ ಸ್ಕ್ಯಾಮ್ ಇಂಧನ ಇಲಾಖೆಯಲ್ಲಿ ಬರ್ತಾ ಇದೆ. ಅದು ಕೂಡ ಜಾರ್ಜ್ ಅದರಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಅವರ ಇಲಾಖೆಗೆ ಸಂಬಂಧಪಟ್ಟದ್ದು. ಇದನ್ನ ಅಶ್ವಥ್ ನಾರಾಯಣ್ ಬಹಳ ದೊಡ್ಡದಾಗಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ 1 ಲಕ್ಷ ಸ್ಮಾರ್ಟ್ ಮೀಟರ್ ಸಾಕು, ನೀವು 10 ಲಕ್ಷ ಹಾಕಿದ್ದೀರಿ, 900 ರೂಪಾಯಿ ನೀವು ಖರೀದಿ ಮಾಡಬೇಕಾಗಿತ್ತು, ಆದ್ರೆ 9,000 ರೂಪಾಯಿ ಖರೀದಿ ಮಾಡ್ತಾ ಇದ್ದೀರಿ. ಹಾಗಾಗಿ 15,568 ಕೋಟಿ ರೂಪಾಯಿ ನಷ್ಟ, ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಸರ್ಕಾರ ಆಗಿದೆ, ನೀವು ಈ ಆರೋಪವನ್ನು ಮಾಡಿದ ನಂತರ ಅದನ್ನು ಕೊನೆ ತನಕ ತೆಗೆದುಕೊಂಡು ಹೋಗಿ.
ಯಾವಾಗ ಸಿದ್ದರಾಮಯ್ಯನವರು ಏನು ತೋಳು ತಟ್ಟಿಬಿಟ್ಟು ಬಳ್ಳಾರಿಗೆ ಹೋದ್ರು, ಅಲ್ಲಿ 1 ಲಕ್ಷ ಕೋಟಿ ಲೋಟಿ ಆಗಿದೆ ಅಂತ ಹೇಳಿದ್ರು. 1 ಲಕ್ಷ ಕೋಟಿ ಏನು ಬರಲಿಲ್ಲ. ಆದರೆ ಸರ್ಕಾರ ಪತನಗೊಳಿಸಿ ಇನ್ನೊಂದು ಸರ್ಕಾರ ಅಥವಾ ಸಿದ್ದರಾಮಯ್ಯ ಸರ್ಕಾರ ಬರೋದ್ರಲ್ಲಿ ಯಶಸ್ವಿ ಆದ್ರು. ಹೋರಾಟ ಅಂದ್ರೆ ಹಂಗಿರ್ಬೇಕು. ಅದರಲ್ಲಿ ಸಕ್ಸಸ್ ಆಯ್ತಾ ಮತ್ತೊಂದಾಯ್ತು ಅಥವಾ 1 ಲಕ್ಷ ಕೋಟಿ ವಾಪಸ್ ಬಂತ ಇಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನವರಂತೂ ಮುಖ್ಯಮಂತ್ರಿ ಆದ್ರು. ಇದೀಗ ಬಿಜೆಪಿಗೆ ಅತಿ ದೊಡ್ಡದಾದಂತಹ ಒಂದು ಅವಕಾಶ ಸಿಕ್ಕಿದೆ. ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋತಾರೆ ಗೊತ್ತಿಲ್ಲ. ಅಷ್ಟಕ್ಕೂ ಈ ಹಗರಣ ಏನು ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಹಗರಣ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿ ಮಾಜಿ ಮಂತ್ರಿ ಬಿ ನಾಗೇಂದ್ರ ಕಂಬಿ ಎಣಿಸಿ ಬಂತು. ಇದೀಗ ಸಿದ್ದು ಆಪ್ತ ಸಚಿವ ಕೆಜೆ ಜಾರ್ಜ್ ನಿರ್ವಹಿಸ್ತಾ ಇರುವಂತಹ ಇಂಧನ ಇಲಾಖೆಯಲ್ಲಿ ಹಗರಣ ನಡೆದಿದೆಯಂತೆ. ಅದು ಕೂಡ ಬರೋಬ್ಬರಿ 15,568 ಕೋಟಿ ಮೊತ್ತದ್ದು. ಇದು ಕರ್ನಾಟಕ ಕಂಡ ಅತಿ ದೊಡ್ಡ ಹಗರಣ. ಬೆಸ್ಕಾಂ ಸೇರಿ ಎಲ್ಲಾ ಎಸ್ಕಾಂಗಳ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ 15,568 ಕೋಟಿ ಮೊತ್ತದ ಹಗರಣ ಆಗಿದೆ. ಇದು ರಾಜ್ಯದ ದೊಡ್ಡ ಹಗರಣ ಅಂತ ಶಾಸಕ ಅಶ್ವಥ್ ನಾರಾಯಣ್ ಬಾಂಬ್ ಸಿಡಿಸಿದ್ದಾರೆ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ನಡೆದಿದೆಯಂತೆ. ಟೆಂಡರ್ನಲ್ಲಿ 15,568 ಕೋಟಿ ಹಗರಣ ಆಗಿದೆ. ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅಳವಡಿಸಲಾಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ನಡೆಸಲಾಗಿದೆ ಎಂದು ಮಾಜಿ ಸಚಿವ ಡಾ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಕಾರ 1 ಲಕ್ಷ ಸ್ಮಾರ್ಟ್ ಮೀಟರ್ ಕಡ್ಡಾಯ ಸಾಕು. ಆದರೆ ರಾಜ್ಯ ಸರ್ಕಾರ 10 ಲಕ್ಷ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿದೆ. ಸ್ಮಾರ್ಟ್ ಮೀಟರ್ಗಳನ್ನ ಮೊದಲು ವಿದ್ಯುತ್ ಫೀಡರ್ಗಳಲ್ಲಿ ಅಳವಡಿಸಬೇಕು. ನಂತರ ಹಳೆಯ ಗ್ರಾಹಕರ ಮನೆಗಳಿಗೆ ಅಳವಡಿಕೆ ಮಾಡಬೇಕು. ಬಳಿಕ ಹೊಸ ಗ್ರಾಹಕರಿಗೆ ಅಳವಡಿಸಬೇಕು. ಈ ಹಂತಗಳನ್ನ ಅನುಸರಿಸದೆ ಏಕಾಏಕಿ ಹೊಸ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುತ್ತಿದ್ದಾರೆ. ಇದೊಂದು ಬಿಗ್ ಸ್ಕ್ಯಾಮ್. ಬೆಸ್ಕಾಂ ಮತ್ತು ಇತರ ಎಸ್ಕಾಂನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ನಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುತ್ತದೆ. ಇದು ಸೈಜ್ ಗಾತ್ರ ದೊಡ್ಡದಿದೆ. ಬಿಜೆಪಿಗರದ್ದು 40% ಸರ್ಕಾರ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಕೂಡ ಲೂಟಿಗೆ ನಿಂತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದೇ ಆಡಳಿತವಿರುವಂತಹ ಸರ್ಕಾರದ ವಿರುದ್ಧ ಯಾವುದಾದ್ರೂ ಭ್ರಷ್ಟಾಚಾರದ ಆರೋಪ ಬಂದಾಗ ಅದು ವಿರೋಧ ಪಕ್ಷಗಳಿಗೆ ಮೃಷ್ಟಾನ್ನ ಭೋಜನ ಆಗಬೇಕು. ಈಗ ಮೂಡ ಹಗರಣ ಏನಾಯ್ತೋ ಏನಾಗಿಲ್ವೋ ಅದು ವಿಚಾರ ಬೇರೆ. ಆದ್ರೆ ಅದು ಹೋದಂತ ರೀತಿ ಇದೆಯಲ್ಲ, ಅದು ಬಿಜೆಪಿ ಅದನ್ನು ಹೋರಾಟ ಮಾಡ್ತನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಸ್ಥಳೀಯ ಹೋರಾಟಗಾರರು ಯಾವೆಲ್ಲ ರೀತಿಯಲ್ಲಿ ಹೋರಾಟ ಮಾಡಿದ್ರು, ನಂತರ ಅದು ರಾಜಭವನಕ್ಕೆ ಹೇಗೆ ತಲುಪಿತು, ಬಹಳ ದೊಡ್ಡ ಹಂಗಾಮ ಆಯಿತು ಅಂತ ಅನೇಕ ಘಟನಾವಳಿಗಳು ಮತ್ತು ವಾಲ್ಮೀಕಿ ಹಗರಣದಲ್ಲಿ ಕೂಡ ಏನಾದರೂ ಮಾಡಬಹುದಾಗಿತ್ತು. ಏನೂ ಆಗಲಿಲ್ಲ. ಇದೀಗ 15,568 ಕೋಟಿ ರೂಪಾಯಿಯ ಒಂದು ದೊಡ್ಡ ಸ್ಕ್ಯಾಮ್ ಇಂಧನ ಇಲಾಖೆಯಲ್ಲಿ ಬರ್ತಾ ಇದೆ. ಅದು ಕೂಡ ಜಾರ್ಜ್ ಅದರಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಅವರ ಇಲಾಖೆಗೆ ಸಂಬಂಧಪಟ್ಟದ್ದು. ಇದನ್ನ ಅಶ್ವಥ್ ನಾರಾಯಣ್ ಬಹಳ ದೊಡ್ಡದಾಗಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ 1 ಲಕ್ಷ ಸ್ಮಾರ್ಟ್ ಮೀಟರ್ ಸಾಕು, ನೀವು 10 ಲಕ್ಷ ಹಾಕಿದ್ದೀರಿ, 900 ರೂಪಾಯಿ ನೀವು ಖರೀದಿ ಮಾಡಬೇಕಾಗಿತ್ತು, ಆದ್ರೆ 9,000 ರೂಪಾಯಿ ಖರೀದಿ ಮಾಡ್ತಾ ಇದ್ದೀರಿ. ಹಾಗಾಗಿ